ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಆದಾಗ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ವೃಶ್ಚಿಕ ರಾಶಿಯವರ ಮನಸ್ಥಿತಿ ಸ್ವಲ್ಪ ಚಂಚಲತೆಯಿಂದ ಇದ್ದು ಮಾಡಬೇಕಾದಂಥ ಕೈಂಕರ್ಯಗಳನ್ನು ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ಮರೆಯುವಂಥದ್ದು ಅಥವಾ ಯಾವುದೋ ಒಂದು ಕೆಲಸಗಳನ್ನು ಕೈಗೆತ್ತಿಕೊಂಡು ಬೇಡವಾದಂಥ ರೀತಿಯ ಮನಸ್ಥಿತಿನ ಹಾಳು ಮಾಡ್ಕೊಳ್ತಕ್ಕಂಥದ್ದು. ಒಟ್ಟಾರೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಸರಿಯಾಗಿ ಲಕ್ಷ್ಯ ಇಲ್ದರ ಆರೋಗ್ಯದಲ್ಲೂ ಸಮಸ್ಯೆ, ಮನಸ್ಸಿಗೂ ನೆಮ್ಮದಿ ಇರೋದಿಲ್ಲ, ಚಂಚಲತೆ ಅಂತಕ್ಕಂಥದ್ದು ಸಾಕಷ್ಟು ಆಗುವಂಥದ್ದು. ಯಾವುದಕ್ಕೆ ಯಾವ ಕೆಲಸ ಮಾಡಬೇಕಾದ್ರೂ ಸಹಿತ ಆಗೋದಂತಹ ಕ್ಷಣ ಅಂದರೆ ಕೆಲಸ ಮಾಡಬೇಕಾದಂಥ ಕ್ಷಣ ಬಿಟ್ಟು ಮತ್ತೊಂದು ಕ್ಷಣದಲ್ಲಿ ಮಾಡಿ ಅದನ್ನು ಮತ್ತಷ್ಟು ಸಮಸ್ಯೆ ತಂದೊಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಭಾಳಷ್ಟು ಉತ್ತಮ. ಸಾಧ್ಯವಾದಷ್ಟು ಮನಸ್ಥಿತಿಯನ್ನು ನೆಮ್ಮದಿಯಾಗಿಟ್ಕೊಂಡು ಆದಷ್ಟು ನಗನಗ್ತಾ ಇರತಕ್ಕಂಥದ್ದು ಭಾಳಷ್ಟು ಉತ್ತಮ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ನಿಮಗೆ ಬರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ತ್ರ್ಯಂಬಕೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋನ್ವೃಕ್ಷಿ ಮಾಮೃತಾತ್ ಮಹಾಮೃತ್ಯುಂಜಯ ನಮಃ. ಹೀಗೆ ಮೃತ್ಯುಂಜಯನ ಅನುಗ್ರಹವನ್ನು ಪಡೆಯುವಂಥದ್ದು ಭಾಳಷ್ಟು ವಿಶೇಷವಾಗಿರುತ್ತೆ. ವೃಶ್ಚಿಕ ರಾಶಿಯವರು ಸಾಧ್ಯವಾದರೆ ಇವತ್ತಿನ ದಿವಸ ರಾಹುಕಾಲದಲ್ಲಿ ಅಥವಾ ಸಂಧ್ಯಾಕಾಲದಲ್ಲಿ ದುರ್ಗಾದೇವಿಯ ಪ್ರಾರ್ಥನೆ ಮಾಡಿ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಒಂದು ಬೆಲ್ಲದಚ್ಚಲ್ಲಿ ಆರತಿ ಮಾಡುವಂಥದ್ದು ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಮೋಸ ಹೋಗ್ತಕ್ಕಂಥ ದಿನ. ಕಾರಣ ಇವತ್ತು ನೀವು ದುಡುಕಿ ತೀರ್ಮಾನ ತಂದುಕೊಳ್ಳುವಂಥದ್ದು. ಇರ್ತಕ್ಕಂಥ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಹಿರಿಯರು, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಅಥವಾ ಯಾರನ್ನ ನೀವು ನಂಬಿದ್ದೀರೋ ನಂಬಿರ್ತಕ್ಕಂತಹ ವ್ಯಕ್ತಿಗಳು ಅವರು ಸರಿಯಾದಂಥ ಸಮಂಜಸವಾದಂಥ ಒಳ್ಳೆಯ ತೀರ್ಮಾನವನ್ನು ಹೇಳಿದ್ರು. ಅದು ರಸ್ತೆ ಸರಿಯಿಲ್ಲ, ಈ ಭಾಗದಲ್ಲಿ ಹೋಗಬಾರ್ದು, ಈ ಭಾಗದ ಪ್ರಯಾಣ ನಿಷೇಧವಾಗಿದೆ, ಈ ಭಾಗದ ಪ್ರಯಾಣ ಸಮಂಜಸವಲ್ಲ ಅಂತ ನಿಮಗೆ ಹೇಳಿದ್ರು ಸಹಿತ ಉದ್ದಟತನದಿಂದ ನೀವು ಹಾಕುವಂಥ ಹೆಜ್ಜೆ ಸರಿ ಇದೆ ಅಂತೇಳಿ ನೀವು ನಡೆದಾಗ ಅಲ್ಲಿ ಸಮಸ್ಯೆ ತಂದೊಡ್ಕೊಳ್ತೀರಿ. ಏನೇ ಆದರೂ ಎಚ್ಚರಿಕೆ ಬೇಕು, ಎಚ್ಚರ ಇರಬೇಕು. ಧನುರಾಶಿಯವರಿಗೆ ಸ್ವಂತ ಬುದ್ಧಿ ಇದ್ದರೂ ಸಹಿತ ಸ್ವಂತ ಬುದ್ಧಿ ಸಮಂಜಸವಾಗಿ ಇದೆಯಾ ಇಲ್ವಾ ಅಂತಕ್ಕಂಥದ್ದರ ಅರಿವನ್ನು ಮೂಡಿಸ್ಕೋಬೇಕು. ಹೇಳಿದ್ದಕ್ಕಂಥದ್ದು ಅಥವಾ ಹೇಳುವಂಥವರು ನಿಮಗೆ ಮಾರ್ಗ ಮಧ್ಯದಲ್ಲಿ ನಿಮ್ಮ ಕೈ ಹಿಡಿದು ನಡೆಸುವಂಥವರು ಜೀವನ ಪರ್ಯಂತ ಬರ್ತಕ್ಕಂಥದ್ದಲ್ಲ. ಏನೇ ಆದರೂ ನಿಮ್ಮ ಸ್ವಂತ ಜ್ಞಾನ, ಸ್ವಂತ ಬುದ್ಧಿ ಅದು ಹೇಗಿದೆ ಅಂತಕ್ಕಂಥದ್ದು ಇವತ್ತು ನಾನು ತೆಗೆದುಕೊಳ್ತಕ್ಕಂಥ ನಿಲುವು ಸರಿ ಇದೆಯಾ ಇಲ್ವಾ ಅಂತಕ್ಕಂಥದ್ದರ ಅರಿವನ್ನು ತಂದುಕೊಂಡು ಕೆಲಸ ಮಾಡುವಂಥದ್ದು ಭಾಳಷ್ಟು ಉತ್ತಮ. ಅನಾರೋಗ್ಯ ಎದುರಾಗಬಹುದು, ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಆಗ್ಬೋದು, ಅಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿ. ಹಣಕಾಸನ್ನು ಕೈಲಿರ್ತಕ್ಕಂಥ ಮೂರ್ಖ ಸರ್ಕಸನ್ನು ಕೂಡಿಟ್ಕೊಂಡಿರ್ತೀರಿ. ಯಾರಾದರೂ ಆತ್ಮೀಯರೋ ಜೊತೆಲಿರ್ತಕ್ಕಂಥವ್ರು ಅಥವಾ ಏನೋ ಒಂದು ವಸ್ತು ಪರ್ಚೇಸ್ ಮಾಡೋದಕ್ಕೋ ಆ ವಸ್ತು ನಿಮಗೆ ಬೇಕು ಬೇಡ ಅಂತಕ್ಕಂಥದ್ರ ಅರಿವು ಇಲ್ದಿರ ಸಡನ್ನಾಗಿ ಹೋಗಿ ಪರ್ಚೇಸ್ ಮಾಡ್ತೀರಿ. ಪುನಃ ಅದನ್ನು ವಾಪಸ್ ಕೊಟ್ಟರೆ ಅವ್ರು ತೆಗೆದುಕೊಳ್ಳೋದಿಲ್ಲ. ಆದರೆ ಹಣ ವೇಸ್ಟ್ ಆಗುತ್ತೆ, ವಸ್ತು ಮನೆ ಬಾಗಿಲಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಇಲ್ಲದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಎಚ್ಚರ ಇರತಕ್ಕಂಥದ್ದು ಬಹಳಷ್ಟು ಉತ್ತಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಆಲೋಚನೆ ಮಾಡಿ ಸಮಂಜಸವಾಗಿ ಮಂದಗತಿಯಲ್ಲಿ ಸಾಗುವಂಥ ದಿನ. ಆರೋಗ್ಯ ಸರಿ ಇರೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ, ಏನೋ ಒಂದು ಭಯದ ವಾತಾವರಣ. ನೀವೇನು ತಪ್ಪು ಮಾಡಿದ್ದೀರೋ ಬಿಟ್ಟಿದ್ದೀರೋ, ನೀವು ಯಾವ ತಪ್ಪು ಮಾಡಿದ್ರು ಸಹಿತ ನಾನು ಏನೋ ತಪ್ಪು ಮಾಡಿದ್ದೀನೇನೋ ಅದಕ್ಕಾಗಿ ನನಗೆ ಶಿಕ್ಷೆನೇನೋ, ಅಥವಾ ಯಾರಾದರೂ ನಾನು ಬೈತಾರೋ, ಯಾರಾದರೂ ನಾನು ಹೊಡಿಬೋದೇನೋ, ಅಥವಾ ಯಾರಾದರೂ ನನ್ನ ನಿಂದಿಸ್ತಾರೇನೋ. ಒಟ್ಟಾರೆ ಹೇಳಬೇಕಂದ್ರೆ ಮಕರ ರಾಶಿಯವರು ಕ್ಷಣಕ್ಕೂ ಸಹಿತ ಒಂದೊಂದಲ್ಲ ಒಂಥರ ಆತಂಕದಲ್ಲಿರ್ತೀರಿ. ಭಯದ ವಾತಾವರಣ ನಿಮ್ಮನ್ನು ಭಾಳಷ್ಟು ಬಾಧಿಸ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ಒಂದೇ ರಾಮಬಾಣ, ಶನ್ನೋ ದೇವಿ ರಭಿಶ್ಚಯ ಆಪೋ ಭವಂತ ವಿಧೇಯಂ ಶಯೋ ರಭಿಷ್ಟವಂತನಃ ಶನೇಶ್ಚರಾಯ ನಮಃ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು
ಅಪ್ಪ ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?